ಗೆ ಸ್ವಾಗತವನ್ನು ಕೊಡ್ತೀನಿ. ಇವತ್ತು 8ನೇ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನದಲ್ಲಿ ಮರುಸಿಂಚನ ಪುಸ್ತಕದ ಚಟುವಟಿಕೆ ಹಾಳೆ 1ರಲ್ಲಿರ್ತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿನ ಭಾರತದ ಸಾಧನೆಗಳು ಪಾಠದಲ್ಲಿ ನಾವೇನು ಮಾಡ್ತಾ ಇದ್ದೀವಿ. ಎಸ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಸೊ ಯಾವೆಲ್ಲ ವಿಷಯಗಳ PDF ನಿಮ್ಮ ಕಡೆ ಮರುಸಿಂಚನದಿದ್ದರೆ ಇದು ಈ ನಂಬರ್ಗೆ 9964050759 ಈ ನಂಬರ್ಗೆ ನಿಮ್ಮ ಬಳಿ ಇರ್ತಕ್ಕಂಥ ಮರುಸಿಂಚನದ PDF ಕಳಿಸಿದರೆ ಸೊ ನಾವು ಆ ವಿಷಯಗಳ ಉತ್ತರಗಳನ್ನು ಸಹಿತ ಸಿದ್ಧಪಡಿಸಿ ಕೊಡ್ತೀವಿ. ಕೇವಲ ನಮಗೆ ಸಮಾಜ ವಿಜ್ಞಾನದ PDF ಮಾತ್ರ ಲಭ್ಯನೇ ಆಗಿದೆ. ಸೊ ದಯಮಾಡಿ ಯಾವೆಲ್ಲ ಶಿಕ್ಷಕರ ಕಡೆಗೆ ವಿದ್ಯಾರ್ಥಿಗಳ ಕಡೆಗೆ PDFಗಳಿದ್ದರೆ ಬೇರೆ ವಿಷಯಗಳು 9964050759ಗೆ PDF ಕಳಿಸಲು ಮರೆಯದಿರಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಸೊ ಚಟುವಟಿಕೆ ಹಾಳೆ 1ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ. ಚಟುವಟಿಕೆ 1 ಮೊದಲ ಪ್ರಶ್ನೆ, ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂದಿದೆ? ಉತ್ತರ, ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತ. ಈತ ಓರ್ವ ರಾಜನಿದ್ದಂತೆ. ಈತ ಭರತವನ್ನು ಆಳಿದ ನಾಡು ಭರತಖಂಡ, ಭಾರತ ಎಂಬ ಹೆಸರು ಬಂದಿತು. ಮುಂದಿನ ಪ್ರಶ್ನೆ, ನಮ್ಮ ದೇಶದ ವಿವಿಧ ಹೆಸರುಗಳನ್ನು ಕೇಳಿದ್ದಾರೆ. ಭರತಖಂಡ, ಭರತವರ್ಷ, ಹಿಂದೂಸ್ತಾನ್, ಭಾರತ, ಜಂಬೂದ್ವೀಪ ಅಂತಲೂ ಕೂಡ ಕರೆದಿದ್ದಾರೆ. ಪ್ರಶ್ನೆ 3, ಸಿಂಧು ನದಿಯನ್ನು ಹಿಂದೂ ಇಂಡಸ್ ಎಂದು ಕರೆದವರು ಯಾರು ಅಂತ ಕೇಳಿದರು. ಉತ್ತರ ಬಂದ್ಬಿಟ್ಟು ಗ್ರೀಕರು. ಪ್ರಶ್ನೆ 4, ಭಾರತದ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟ ಪ್ರಮುಖ ಯುರೋಪಿಯನ್ ವ್ಯಕ್ತಿ ಯಾರು ಕೇಳಿದರೆ ಸರಿಯಾದ ಉತ್ತರ ವಿಲಿಯಂ ಜೋನ್ಸ್. ಪ್ರಶ್ನೆ 4, ಆರ್ಯಭಟನು ಗಣಿತ ಮತ್ತು ವಿಜ್ಞಾನಕ್ಕೆ ನೀಡಿದ ಕೊಡುಗೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಮುಖ್ಯವಾಗಿ ಈತ ಭೂಮಿ ಗುಂಡಾಗಿದೆ ಅಂತ ತೋರಿಸಿಕೊಟ್ಟ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸ್ತದೆ ಅಂತ ಹೇಳಿದ, ಅಕ್ಷರ ಸಂಖ್ಯಾಕ್ರಮದ ಬಗ್ಗೆ ಹೇಳಿದ, ನಕ್ಷತ್ರಗಳ ಚಲನೆಯ ಬಗ್ಗೆ ಈತ ಏನು ಮಾಡಿದಪ್ಪ ಅಂದರೆ ಆರ್ಯಭಟ ಕೊಡುಗೆಯನ್ನು ನೀಡಿದ, ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟ ಅಂತಕ್ಕಂಥದ್ದು ಇತ್ತು. ಇನ್ನು ಮುಂದೆ ಇರ್ತಕ್ಕಂಥದ್ದು ಸ್ಮಾರಕಗಳನ್ನು ನೀವು ನೋಡಿದ್ದೀರಿ. ಸೊ ಫಸ್ಟ್ ಸ್ಮಾರಕದಲ್ಲಿ ಅದರ ಹೆಸರು ಏನಪ್ಪ ಅಂದರೆ ವೇವೂರು ಕನ್ನಲ್ ರಾಜ ಮಹಾವಿಹಾರ ದೇವಸ್ಥಾನ, ಅದು ಶ್ರೀಲಂಕಾ ದೇಶದಲ್ಲಿರ್ತಕ್ಕಂಥದ್ದು. ಇನ್ನು 2ನೇ ಸ್ಮಾರಕ ಇರೋದು ಬೋರ್ಬದೂರ್ ಬೌದ್ಧಾಲಯ, ಅದು ಬಂದ್ಬಿಟ್ಟು ಜಾವಾ ದೇಶದಲ್ಲಿ ಇದೆ. 3ನೇದು ಅಂಕೋರ ವಾಟ್ ಹಿಂದೂ ದೇವಾಲಯ, ಅದು ಕಾಂಬೋಡಿಯಾ ದೇಶದಲ್ಲಿರ್ತಕ್ಕಂಥ ಸ್ಮಾರಕ. ಕಡೆಗಿರ್ತಕ್ಕಂಥ ಸ್ಮಾರಕ ಹೆಸರು ಬುದ್ಧನ ವಿಗ್ರಹ, ಅದು ಬಂದ್ಬಿಟ್ಟು ಅಫ್ಘಾನಿಸ್ತಾನ ಭಾವಿಯಾನ್ದಲ್ಲಿರ್ತಕ್ಕಂಥದ್ದು. ಚಿತ್ರಗಳನ್ನು ನಿಮ್ಮ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿದ್ದಾವೆ. ಕೇವಲ ಹೆಸರು ಮತ್ತು ದೇಶಗಳನ್ನು ಬರೀಬೇಕಾಗಿತ್ತು. ಆ 4 ದೇಶಗಳ ಹೆಸರು ಮತ್ತು ಸ್ಮಾರಕಗಳ ಹೆಸರುಗಳನ್ನು ಬರೆದರೆ ಸಾಕು. ಇನ್ನು ಚಟುವಟಿಕೆ 3ರಲ್ಲಿ ಏನಿತ್ತಂತಂದರೆ ಅಲ್ಲಿರ್ತಕ್ಕಂಥ ಹೊಸ ಹೆಸರುಗಳನ್ನು ಬರಿಬೇಕಾಗಿತ್ತು. ಯಾವೆಲ್ಲ ಹೊಸ ಹೆಸರುಗಳಿದ್ದಾವೆ ನೋಡ್ಕೊಡ್ರಿ. ಗಾಂಧಾರ ಅಫ್ಘಾನಿಸ್ತಾನ್, ವಂಗಾ ಬಂಗಾಳ, ದ್ವಾರ ಸಮುದ್ರ ಹಳೆಬೀಡು, ಜಯಂತಿಪುರ ಅಂದರೆ ಬನವಾಸಿ, ಕುವಲಾಲ ಅಂದರೆ ಕೋಲಾರ. ನೆಕ್ಸ್ಟ್ ಕಾಂಬೋಡಿಯಾ ಅಂದರೆ ಕಾಂಬುಜ, ಕಳಿಂಗ ಒಡಿಶಾ, ಬೊಂಬಾಯಿ ಮುಂಬೈ, ಬರೋಡಾ ವಡೋದರ, ಔರಂಗಾಬಾದ್ಗೆ ಸಂಭಾಜಿನಗರ ಅಂತ ಏನು ಮಾಡ್ತಾರೆ ಕರೀತಾರೆ. ಇನ್ನು ಚಟುವಟಿಕೆ 4ರಲ್ಲಿ ಕೂಡ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಕೆಲವೊಂದಿಷ್ಟು ವಿಜ್ಞಾನಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ವಿಜ್ಞಾನಿ ಯಾರು ಅಂತ ಬರೆದು ಅವನ ಕೊಡುಗೆಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕಿತ್ತು. ಸೊ ಫಸ್ಟ್ ಚಿತ್ರದಲ್ಲಿರ್ತಕ್ಕಂಥವನು ಆರ್ಯಭಟ. ಈತ ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸ್ತದೆ ಅಂತ ಹೇಳಿದ. ಇನ್ನು 2ನೇ ಚಿತ್ರದಲ್ಲಿರೋರು ಮಹರ್ಷಿ ಕನಾದ, ವೈಶೇಷಿಕ ಸೂತ್ರವನ್ನು ಪ್ರತಿಪಾದಿಸಿದ, ವಸ್ತುಗಳು ಅವಿಭಾಜ್ಯ ಕಣವಾದ ಅನುಸಿದ್ಧಾಂತವನ್ನು ಏನು ಮಾಡಿದಪ್ಪ ಅಂದರೆ ಪ್ರತಿಪಾದನೆಯನ್ನು ಕನಾದ ಮಾಡಿದ. ಇನ್ನು ಮಹರ್ಷಿ ಚರಕ, ಈತನು ಪ್ರಸಿದ್ಧವಾಗಿರ್ತಕ್ಕಂಥ ಚರಕ ಸಂಹಿತೆ ಗ್ರಂಥ ಬರೆದ. ಸುಶ್ರುತ, ಈತ ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನೀಡುವ ಕ್ರಮವನ್ನು ಸುಶ್ರುತ ಜಾರಿ ಮಾಡಿದ. ಭಾಸ್ಕರ 2 ಇದೆ. ದಶಮಾನ ಪದ್ಧತಿ ಮತ್ತು ಆಧುನಿಕ ಬೀಜಗಣಿತದಲ್ಲಿ ಅಕ್ಷರ ಪದ್ಧತಿಯನ್ನು ಮೊದಲಿಗೆ ಬಳಕೆ ತಂದವನೇ ಭಾಸ್ಕರ. ಇನ್ನು ಚಟುವಟಿಕೆ 5ಕ್ಕೆ ಹೋಗೋಣ. ಸ್ಮಾರಕಗಳ ಚಿತ್ರ ಇತ್ತು, ಅದರ ಬಗ್ಗೆ ಕೆಲವೊಂದಿಷ್ಟು ನಿಮಗೆ ವಿವರಣೆಗಳನ್ನು ಬರಲಿಕ್ಕೆ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಸೊ ತಾಜ್ ಮಹಲ್ ಬಗ್ಗೆ ಏನು ಬರಿಬೋದು? ಇದು ಉತ್ತರ ಪ್ರದೇಶದ ಆಗ್ರಾದಲ್ಲಿದೆ. ಇದು ಯಮುನಾ ನದಿಯ ದಡದಲ್ಲಿದೆ. ಕ್ರಿಸ್ತಶಕ 1632ರಲ್ಲಿ ನಿರ್ಮಾಣ ಆರಂಭವಾಗಿ 1653 ವೇಳೆಗೆ ಪೂರ್ಣಗೊಂಡಿತು. ಶಿಲೆಗಳಲ್ಲಿನ ಭಾವಗೀತೆ ಅಂತ ತಾಜ್ ಮಹಲ್ಗೆ ಕರೀತಾರೆ. ಶಹಜಾನ್ ತನ್ನ ಪತ್ನಿ ಮಮತಾಜಳ ಜ್ಞಾಪಕಾರ್ಥವಾಗಿ ತಾಜ್ ಮಹಲ್ ನಿರ್ಮಾಣವನ್ನು ಮಾಡಿದ್ದ. ಇನ್ನು ಗೋಲ್ ಗುಂಬಜ್ಗೆ ಹೋಗೋಣ. ಅಲ್ಲೇನು ಬರೀತೀರಂದರೆ ಮೊಹಮ್ಮದ್ ಆದಿಲ್ ಶಾ ವಿಜಯಪುರದಲ್ಲಿ ಗೋಲ್ ಗುಂಬಜನ್ನು ನಿರ್ಮಾಣ ಮಾಡಿದ.
ಕ್ರಿಸ್ತಶಕ 1626ರಲ್ಲಿ ನಿರ್ಮಾಣ ಪ್ರಾರಂಭವಾಗಿ 1656ರಲ್ಲಿ ನಿರ್ಮಾಣ ಮುಕ್ತಾಯವಾಯಿತು. ಇದು ಭಾರತದ ಅತ್ಯಂತ ದೊಡ್ಡ ಗುಮ್ಮಟವಾಗಿದೆ. ಸುಮಾರು 51 ಮೀಟರ್ ಎತ್ತರವಿದೆ. 1800 ಚದರ ಅಡಿ ವಿಸ್ತೀರ್ಣವಿದ್ದು 4 ಮೂಲೆಗಳಲ್ಲಿ 8 ಅಂತಸ್ತಿನ ಒಂದೊಂದು ಮಿನಾರ್ಗಳು ಗೋಲ್ ಗುಂಬಜ್ದಲ್ಲಿ ಕಾಣ್ತವೆ. ಇನ್ನು ರಾಷ್ಟ್ರ ಲಾಂಛನದಲ್ಲಿ ಏನು ಬರೀತೀರಂದರೆ, ಸಾರನಾಥದಲ್ಲಿನ ಅಶೋಕ ಸ್ತಂಭದ ಮೇಲೆ ತುದಿಯಲ್ಲಿರುವ 4 ಸಿಂಹಗಳ ಪ್ರತಿಮೆ ಆಗಿದೆ. ಇದರಲ್ಲಿ 4 ಸಿಂಹಗಳು ಬೆನ್ನಿಗೆ ಬೆನ್ನು ಅನಿಸಿ ಮಣಿಗಳಿರುವ ಚೌಕಟ್ಟಿನ ಮೇಲೆ ಕುಳಿತಿವೆ. ಕೆಳಗಿನ ಪೀಠದಲ್ಲಿ ಆನೆ, ಓಡುವ ಕುದುರೆ, ಗೂಳಿ ಮತ್ತು ಸಿಂಹಗಳಿವೆ. ಭಾರತ ಸರ್ಕಾರ 1950 ಜನವರಿ 26ರಂದು ರಾಷ್ಟ್ರ ಲಾಂಛನವನ್ನಾಗಿ ಮಾಡಿದೆ. ಮುಂದಿನ ಪ್ರಶ್ನೆ, ಬೃಹದೀಶ್ವರ ದೇವಾಲಯ ಅಂತಕ್ಕಂಥದ್ದು ಚಿತ್ರದಲ್ಲಿ ನೀವು ಬರಿಬೇಕಿತ್ತು. ಇದು ಭಾರತ ರಾಜ್ಯ ತಮಿಳುನಾಡಿನ ತಂಜಾವೂರಿನಲ್ಲಿದೆ. 1ನೇ ರಾಜರಾಜ ಚೋಳ ನಿರ್ಮಾಣವನ್ನು ಮಾಡಿದ. ಅದರ ವಾಸ್ತುಶಿಲ್ಪದ ವೈಭವ, ಧಾರ್ಮಿಕ ಮಹತ್ವ, ಸಾಂಸ್ಕೃತಿಕ ಸೌಂದರ್ಯಕ್ಕೆ ಈ ಬೃಹದೀಶ್ವರ ದೇವಾಲಯ ಪ್ರಸಿದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಅಂಶಗಳನ್ನು ಬರಿಬೇಕಿತ್ತು. ಇನ್ನು ಹೊಯ್ಸಳೇಶ್ವರ ದೇವಾಲಯ ಅಲ್ಲೇನು ಬರೀತೀರಂದರೆ, ಹೊಯ್ಸಳೇಶ್ವರ ದೇವಾಲಯ 5ನೇ ಚಿತ್ರದಲ್ಲಿರೋದು ಸರಳವಾಗಿ ಹಳೆಬೀಡಿನ ಹಿಂದೂ ದೇವಾಲಯವಾಗಿದ್ದು ಇದು ಶಿವನಿಗೆ ಸಮರ್ಪಿತವಾಗಿದೆ. ಇದು ಹಳೆಬೀಡು ಭಾರತದ ಕರ್ನಾಟಕ ರಾಜ್ಯದ ಪಟ್ಟಣ ಮತ್ತು ಹೊಯ್ಸಳ ಸಾಮ್ರಾಜ್ಯದ ಹಿಂದಿನ ರಾಜಧಾನಿಯಲ್ಲಿನ ಅತಿ ದೊಡ್ಡ ಸ್ಮಾರಕವಾಗಿದೆ. ಹೊಯ್ಸಳ ಸಾಮ್ರಾಜ್ಯದ ರಾಜ ವಿಷ್ಣುವರ್ಧನ ಈ ಕಟ್ಟಡವನ್ನು ಕಟ್ಟಿಸಿದ್ದ ಅಂತಕ್ಕದ್ದನ್ನು ಬರಿಬೇಕು. ಇನ್ನು 6ನೇ ಚಿತ್ರದಲ್ಲಿರೋದು ಕೆಂಪು ಕೋಟೆ ಇದೆ. ಸೊ ಕೆಂಪು ಕೋಟೆ ದೆಹಲಿಯ ಸಮೀಪ ಆಗ್ರಾ ನಗರದಲ್ಲಿ ಇದೆ. ಪ್ರಸಿದ್ಧ ತಾಜ್ ಮಹಲ್ದಿಂದ 2.5 ಕಿಲೋಮೀಟರ್ ದೂರದಲ್ಲಿದೆ. ಕೆಂಪು ಕೋಟೆ ನಿಜವಾಗಿ ಕೋಟೆಯಿಂದ ಸುತ್ತುವರಿದ ಅರಮನೆಗಳ ನಗರ ಎನ್ನಬಹುದು. ಕೋಟೆಯ ಸುತ್ತಲೂ ಒಂದು ಕಾಲುವೆ ಹರಿಯುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಹಂಪಿಯ ಕಲ್ಲಿನ ರಥ. ಹಂಪಿ ಕಲ್ಲಿನ ರಥವು ಹಂಪಿಯಲ್ಲಿರುವ ವಿಜಯ ವಿಠಲ ದೇವಾಲಯದ ಮುಂಭಾಗದಲ್ಲಿರುವ ಒಂದು ಸಾಂಪ್ರದಾಯಿಕ ಸ್ಮಾರಕವಾಗಿದೆ. ಹಂಪಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಕಲ್ಲಿನ ರಥವು ವಿಷ್ಣುವಿನ ಅಧಿಕೃತ ವಾಹನವಾದ ಗರುಡನಿಗೆ ಸಮರ್ಪಿತ ದೇವಾಲಯವಾಗಿದೆ ಅಂತಕ್ಕದ್ದನ್ನು ಬರೀಬೇಕು. ಇನ್ನು 8ನೇಗೆ ಹೋಗೋಣ. 8ನೇದಿರೋದು ಕುತುಬ್ ಮಿನಾರ್. ಕುತುಬ್ ಮಿನಾರ್ ಸಂಕೀರ್ಣ ಭಾರತದ ದೆಹಲಿಯಲ್ಲಿರುವ ಸ್ಮಾರಕ ಮತ್ತು ಕಟ್ಟಡಗಳ ಸಮೂಹ. ಈ ಸಂಕೀರ್ಣದ ಅತಿ ಪ್ರಸಿದ್ಧ ಅಂಗವೆಂದರೆ ಕುತುಬ್ ಮಿನಾರ್ ಗೋಪುರ. ಇದರ ನಿರ್ಮಾಣ ಕಾರ್ಯವನ್ನು ಗುಲಾಮ ಸಂತತಿಯ ಮೊದಲ ಸುಲ್ತಾನ ಕುತ್ಬುದ್ದೀನ್ ಐಬಕ್ ಕಟ್ಟಿದ್ದ. ಇನ್ನು ಲಾಸ್ಟ್ ಬರೋದೇ ಸಾಂಚಿ ಸ್ತೂಪ. ಮಧ್ಯಪ್ರದೇಶದಲ್ಲಿರುವ ಸಾಂಚಿ ನಮ್ಮ ನಾಡಿನ ಅತಿ ಪ್ರಾಚೀನ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದು. ಈ ಭೂಪಾಲ್ನಿಂದ ಈಶಾನ್ಯಕ್ಕೆ 48 ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳ ಕ್ರಿಸ್ತಪೂರ್ವಕ್ಕೆ ನಮ್ಮನ್ನು ಕೊಂಡೊಯ್ಯುವುದೇ ಒಂದು ರೋಮಾಂಚನ. ಸಂಗ್ರಹವಾಗಿ ಹೇಳುವುದಾದರೆ, ಕ್ರಿಸ್ತಪೂರ್ವ 273ರಿಂದ 236ರವರೆಗೆ ಆಳಿದ ಪ್ರಸಿದ್ಧ ರಾಜ ಅಶೋಕ ಬೌದ್ಧ ಧರ್ಮದ ಹಿರಿಮೆಯ ಸಂಕೇತವಾದ ಈ ಸ್ತೂಪವನ್ನು ಕಟ್ಟಿಸಿದ್ದ. ಮುಂದೆ ಇರೋದು ಇವನು ನಿರ್ಮಿಸಿದ ಇಟ್ಟಿಗೆಗಳಿಂದ ಮಾಡಿದ ಒಂದು ಸ್ತೂಪ ಹಾಗೂ ಅಶೋಕ ಸ್ತಂಭವೆಂದು ಖ್ಯಾತವಾದ ಒಂದು ಕಂಬ. ಇನ್ನು 10ನೇದರಲ್ಲಿರೋದು ಹವಾಮಹಲ್ ಇದೆ. ಇದು ಭಾರತದ ರಾಜಸ್ಥಾನ್ ರಾಜ್ಯದಲ್ಲಿರುವ ಜೈಪುರ್ನಲ್ಲಿರುವ ಒಂದು ಅರಮನೆ. ಇದನ್ನು 1799ರಲ್ಲಿ ಮಹಾರಾಜ್ ಸವಾಯಿ ಪ್ರತಾಪ್ ಸಿಂಗ್ ಕಟ್ಟಿಸಿದ್ದ. ಮತ್ತು ಲಾಲ್ಚಂದ್ ಉಸ್ತಾರ್ ಅವರು ಹಿಂದೂ ದೇವರಾದ ಕೃಷ್ಣನ ಕಿರೀಟದ ಆಕಾರದಲ್ಲಿ ಇದರ ವಿನ್ಯಾಸವನ್ನು ಮಾಡಿದ್ದ. ಚಟುವಟಿಕೆ 6ರಲ್ಲಿ ಭಾರತದ ನಕ್ಷೆಯನ್ನು ಗುರುತಿಸಬೇಕು. ಇಲ್ಲಿ ಗುರುತಿಸಿಕೊಟ್ಟಿದ್ದೀವಿ. ಸೊ ಇದನ್ನು ಕೂಡ ನೀವು ಇದೇ ತರನಾಗಿರ್ತಕ್ಕಂಥ ಗುರುತಿಸಲಿಕ್ಕೆ ಪ್ರಯತ್ನವನ್ನು ಪಡಿ. ಇಲ್ಲಿ ಬಂದುಬಿಟ್ಟು ಇಂದ್ರಪ್ರಸ್ಥ, ಮಥುರಾ, ಪ್ರಯೋಗ, ಸಾರನಾಥ್, ಮಗಧ್, ಪಾಟಲಿಪುತ್ರ, ಕಳಿಂಗ, ಬಾದಾಮಿ, ಶ್ರವಣಬೆಳಗೊಳ, ತಲಕಾಡು, ತಂಜಾವೂರು. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ನಾವು ಭಾರತ ದೇಶದಲ್ಲಿ ಗುರುತಿಸಿರ್ತಕ್ಕಂಥ ಸ್ಥಳಗಳು ಇತ್ತು. ಸೊ ದಯಮಾಡಿ ಸ್ನೇಹಿತರೆ, ನಿಮ್ಮ ಎಲ್ಲ ಒಂದು 8th ಮರುಸಿಂಚನದ PDF ನಮಗೇನು ಮಾಡಿ ಅಂತಂದರೆ 9964050759ಗೆ PDF ಕಳಿಸಿದರೆ ನಾವು ಉತ್ತರಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಕ್ಯಾಮ್ ಸ್ಕ್ಯಾನರ್ದಿಂದಾದರೂ ಕೂಡ ಸ್ಕ್ಯಾನ್ ಮಾಡಿ ಅವುಗಳನ್ನು ಕಳಿಸಿಕೊಡಿ. ಉತ್ತರ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.